ಹಾಯ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡುತ್ತಿದ್ದೀರಾ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ, ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ. ಈಗ ವಿಡಿಯೋ ಶುರು ಮಾಡೋಣ. ಗರ್ಭಿಣಿಯಾಗುವುದು ಹೆಚ್ಚಿನ ದಂಪತಿಗಳಿಗೆ ರೋಲರ್ ಕೋಸ್ಟರ್ ಪ್ರಯಾಣಗಳಲ್ಲಿ ಒಂದಾಗಿದೆ. ಭರವಸೆ ಮತ್ತು ನಿರೀಕ್ಷೆಯಿಂದ ತುಂಬಿರುವ ನೀವು ಓದಲು ಮತ್ತು ಕೇಳಲು ತುಂಬಾ ಇದೆ. ಆದಾಗ್ಯೂ, ಗರ್ಭಿಣಿಯಾಗುವುದು ಹೇಗೆ ಎಂಬ ವಿಷಯಕ್ಕೆ ಬಂದಾಗ, ಈ ವಿಧಾನವು ತಿಂಗಳ ಸರಿಯಾದ ಸಮಯದಲ್ಲಿ ದೈಹಿಕ ಪರೀಕ್ಷೆ ಮಾಡುವುದಕ್ಕಿಂತ ಹೆಚ್ಚಿನದನ್ನು ಒಳಗೊಂಡಿದೆ. ಕೆಲವರು ಸುಲಭವಾಗಿ ಯಶಸ್ವಿಯಾಗಬಹುದಾದರೂ, ಇನ್ನು ಕೆಲವರು ಗರ್ಭಧರಿಸಲು ಕಷ್ಟಪಡಬಹುದು. ನಿಮ್ಮ ಸ್ತ್ರೀರೋಗ ತಜ್ಞರ ಸಹಾಯದಿಂದ ಮತ್ತು ಗರ್ಭಿಣಿಯಾಗಲು ಕೆಲವು ಸರಳ ತಂತ್ರಗಳೊಂದಿಗೆ, ನೀವು ಕುಟುಂಬವನ್ನು ರಚಿಸುವ ಸುಂದರವಾದ ಪ್ರಯಾಣವನ್ನು ಪ್ರಾರಂಭಿಸಬಹುದು. ಮಹಿಳೆಯರ ಫಲವತ್ತತೆಯನ್ನು ಹೇಗೆ ಹೆಚ್ಚಿಸುವುದು ಮತ್ತು ನಿಮ್ಮನ್ನು ನೋಡಿಕೊಳ್ಳುವಾಗ ಗರ್ಭಿಣಿಯಾಗುವುದು ಹೇಗೆ ಎಂಬುದರ ಕುರಿತು ಅಮೂಲ್ಯವಾದ ಒಳನೋಟಗಳೊಂದಿಗೆ ನಿಮ್ಮನ್ನು ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿರುವ 10 ಸಲಹೆಗಳು ಇಲ್ಲಿವೆ. ಓದುವುದನ್ನು ಮುಂದುವರಿಸಿ. ಗರ್ಭಧಾರಣೆಯ ಸಾಧ್ಯತೆಗಳನ್ನು ಹೆಚ್ಚಿಸಲು ಸಲಹೆಗಳು. ಗರ್ಭಿಣಿಯಾಗುವ ಸಾಧ್ಯತೆಯನ್ನು ಹೆಚ್ಚಿಸಲು, ಸಮಯವನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಇತರ ಮಾಡಬೇಕಾದ ಮತ್ತು ಮಾಡಬಾರದ ವಿಷಯಗಳನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯ. ಬೇಗನೆ ಗರ್ಭಿಣಿಯಾಗುವುದು ಹೇಗೆ ಎಂಬುದರ ಕುರಿತು ಕೆಲವು ಸಲಹೆಗಳು ಇಲ್ಲಿವೆ. ನಿಯಮಿತ ಲೈಂಗಿಕತೆ. ನಿಯಮಿತವಾಗಿ ಲೈಂಗಿಕ ಕ್ರಿಯೆ ನಡೆಸುವುದರಿಂದ ಗರ್ಭಿಣಿಯಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ನಿಮ್ಮ ಋತುಚಕ್ರ ಮುಗಿದ ನಂತರ, ಗರ್ಭಧಾರಣೆಯ ಸಾಧ್ಯತೆಯನ್ನು ಹೆಚ್ಚಿಸಲು ನೀವು ಪ್ರತಿದಿನ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಬಹುದು. ದೈನಂದಿನ ಲೈಂಗಿಕ ಕ್ರಿಯೆ ಸಾಧ್ಯವಾಗದಿದ್ದರೆ, ನೀವು ಪ್ರತಿದಿನ ಅಥವಾ ವಾರಕ್ಕೆ 2 ರಿಂದ 3 ಬಾರಿ ಇದನ್ನು ಪ್ರಯತ್ನಿಸಬಹುದು. ಸರಿಯಾದ ಸಮಯ. ಯಾವುದೇ ಸಮಯದಲ್ಲಿ ಲೈಂಗಿಕ ಕ್ರಿಯೆ ನಡೆಸುವುದರಿಂದ ಗರ್ಭಧಾರಣೆಗೆ ಕಾರಣವಾಗಬಹುದು ಎಂಬ ತಪ್ಪು ಕಲ್ಪನೆ ಜನರಲ್ಲಿ ಇರಬಹುದು. ಆದರೆ ಇದು ಸರಿಯಾದ ಸಮಯಕ್ಕೆ ಸಂಬಂಧಿಸಿರುವುದರಿಂದ ಅದು ನಿಜವಲ್ಲದಿರಬಹುದು. ಇಲ್ಲಿ ಸರಿಯಾದ ಸಮಯ ಎಂದರೆ ಅಂಡೋತ್ಪತ್ತಿ. ಅಂಡೋತ್ಪತ್ತಿ ಅವಧಿಯು ಸಾಮಾನ್ಯವಾಗಿ ನಿಮ್ಮ ಮುಟ್ಟಿನ 12 ರಿಂದ 14 ದಿನಗಳ ಮೊದಲು ಇರುತ್ತದೆ. ಈ ದಿನಗಳಲ್ಲಿ ನೀವು ಗರ್ಭಿಣಿಯಾಗುವ ಸಾಧ್ಯತೆಗಳು ತುಂಬಾ ಹೆಚ್ಚಿರಬಹುದು. ನೀವು ನಿಯಮಿತವಾಗಿ ಮುಟ್ಟಾಗಿದ್ದರೆ, ಅಂಡೋತ್ಪತ್ತಿಯನ್ನು ಟ್ರ್ಯಾಕ್ ಮಾಡುವುದು ಕಷ್ಟಕರವಾಗಿರುತ್ತದೆ. ಸಲಹೆ: ಅಂಡೋತ್ಪತ್ತಿ ಮುನ್ಸೂಚಕ ಕಿಟ್ ಅನ್ನು ಬಳಸಿ. ಇದು ಮನೆಯ ಗರ್ಭಧಾರಣೆಯ ಪರೀಕ್ಷಾ ಕಿಟ್ನಂತೆಯೇ ಸುರಕ್ಷಿತ ಮತ್ತು ಬಳಸಲು ಸುಲಭವಾಗಿದೆ. ಆರೋಗ್ಯಕರ ದೇಹದ ತೂಕ. ಆರೋಗ್ಯಕರ ಜೀವನ ಮತ್ತು ಆರೋಗ್ಯಕರ ಗರ್ಭಧಾರಣೆಯ ಕೀಲಿಯು ಆರೋಗ್ಯಕರ ದೇಹವಾಗಿದೆ. ಅಧಿಕ ತೂಕ ಅಥವಾ ಕಡಿಮೆ ತೂಕ ಹೊಂದಿರುವ ಮಹಿಳೆಯರು ಗರ್ಭಿಣಿಯಾಗಲು ಕಷ್ಟವಾಗಬಹುದು. ಅವರಲ್ಲಿ ಕೆಲವರು ಅಂಡೋತ್ಪತ್ತಿ ಅಸ್ವಸ್ಥತೆಗಳನ್ನು ಸಹ ಅನುಭವಿಸಬಹುದು. ಇವೆಲ್ಲವೂ ಗರ್ಭಧಾರಣೆಯ ನಿಮ್ಮ ಇಚ್ಛೆಗೆ ಅಡ್ಡಿಯಾಗಬಹುದು. ಆದ್ದರಿಂದ, ಅತ್ಯುತ್ತಮ ದೇಹದ ತೂಕವನ್ನು ತಲುಪಲು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಅತ್ಯಗತ್ಯ. ವೈದ್ಯರ ಸಮಾಲೋಚನೆ. ಕುಟುಂಬ ಯೋಜನೆಯ ವಿಷಯಕ್ಕೆ ಬಂದಾಗ ಅನೇಕ ಜನರು ವೈದ್ಯರ ಸಹಾಯವನ್ನು ಪಡೆಯುತ್ತಾರೆ. ಇದು ಪ್ರಾಥಮಿಕವಾಗಿ ಏಕೆಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ, ಗರ್ಭಧಾರಣೆಯ ಕಾರ್ಯವಿಧಾನಗಳ ಬಗ್ಗೆ ನಿಮಗೆ ಚೆನ್ನಾಗಿ ತಿಳಿದಿಲ್ಲದಿರಬಹುದು. ಮತ್ತೊಂದೆಡೆ, ಸ್ತ್ರೀರೋಗ ತಜ್ಞರು ವಿಶೇಷತೆಯನ್ನು ಹೊಂದಿದ್ದಾರೆ ಮತ್ತು ನಿಮಗೆ ಉತ್ತಮವಾದ ಗರ್ಭಧಾರಣೆಯ ಪೂರ್ವ ತಪಾಸಣೆ ಮತ್ತು ಸಲಹೆಗಳನ್ನು ನೀಡಬಹುದು. ನೀವು ಗರ್ಭಧಾರಣೆಯೊಂದಿಗೆ ಹೋರಾಡುತ್ತಿದ್ದರೆ ಅಥವಾ ಇದೀಗ ಯೋಜನೆಯನ್ನು ಪ್ರಾರಂಭಿಸಿದ್ದರೆ, ವೈದ್ಯರ ಸಹಾಯವನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ಚೆನ್ನಾಗಿ ತಿನ್ನಿರಿ. ಉತ್ತಮ ಆಹಾರವು ಉತ್ತಮ ಆರೋಗ್ಯ ಮತ್ತು ಸಂತೋಷದ ಮನಸ್ಸಿಗೆ ಮೂಲವಾಗಬಹುದು. ಅನಾರೋಗ್ಯಕರ ತಿಂಡಿಗಳನ್ನು ಕಡಿಮೆ ಮಾಡಿ ಮತ್ತು ಆರೋಗ್ಯಕರ ಪರ್ಯಾಯಗಳಿಗೆ ಬದಲಾಯಿಸಲು ಪ್ರಯತ್ನಿಸಿ. ಆರೋಗ್ಯಕರ ಗರ್ಭಧಾರಣೆಗೆ ಆಹಾರವನ್ನು ಉತ್ತಮವಾಗಿ ಸೂಚಿಸುವ ಪೌಷ್ಟಿಕ ತಜ್ಞರ ಸಹಾಯವನ್ನು ಸಹ ನೀವು ತೆಗೆದುಕೊಳ್ಳಬಹುದು. ನಿಮ್ಮ ದೇಹದ ತೂಕ ಸರಿಯಾಗಿಲ್ಲದಿದ್ದರೆ ಅಥವಾ ನಿಮ್ಮ ಆರೋಗ್ಯವು ಗರ್ಭಧಾರಣೆಗೆ ಸೂಕ್ತವಲ್ಲದಿದ್ದರೆ ಸರಿಯಾದ ಆಹಾರವು ಬಹಳ ಮುಖ್ಯವಾಗುತ್ತದೆ. ಧೂಮಪಾನಕ್ಕೆ ಇಲ್ಲ ಎಂದು ಹೇಳಿ. ಗರ್ಭಧರಿಸಲು ಬಯಸುತ್ತೀರೋ ಇಲ್ಲವೋ ಎಂಬುದನ್ನು ಲೆಕ್ಕಿಸದೆ, ಧೂಮಪಾನವು ಯಾರಾದರೂ ತಪ್ಪಿಸಬೇಕಾದ ವಿಷಯ. ಧೂಮಪಾನವು ಆರೋಗ್ಯಕ್ಕೆ ಹಾನಿಕಾರಕ ಮತ್ತು ನಿಮ್ಮ ಲಿಂಗ ಮತ್ತು ವಯಸ್ಸಿನ ಹೊರತಾಗಿಯೂ ಅಕಾಲಿಕ ಸಾವಿಗೆ ಕಾರಣವಾಗಬಹುದು.
ಗರ್ಭಧಾರಣೆಯನ್ನು ಯೋಜಿಸುತ್ತಿರುವ ಪೋಷಕರ ವಿಷಯಕ್ಕೆ ಬಂದರೆ, ಇಬ್ಬರೂ ಧೂಮಪಾನವನ್ನು ತಪ್ಪಿಸಬೇಕು. ನೀವು ಗರ್ಭಾವಸ್ಥೆಯ ಪ್ರಯಾಣವನ್ನು ಪ್ರಾರಂಭಿಸುವ ಮೊದಲು, ಧೂಮಪಾನವನ್ನು ತ್ಯಜಿಸಿ. ಇದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದಲ್ಲದೆ, ಮಗುವಿನ ಆರೋಗ್ಯದ ಮೇಲೂ ಪರಿಣಾಮ ಬೀರಬಹುದು. ಅತಿಯಾದ ಮದ್ಯ ಮತ್ತು ಕೆಫೀನ್ ಅನ್ನು ಬಿಟ್ಟುಬಿಡಿ. ಅತಿಯಾದ ಆಲ್ಕೋಹಾಲ್ ಮತ್ತು ಕೆಫೀನ್ ಅಂಡೋತ್ಪತ್ತಿ ಕಡಿಮೆಯಾಗಲು ಕಾರಣವಾಗಬಹುದು. ದಿನಕ್ಕೆ 1-2 ಕಪ್ ಕಾಫಿ ಸೇವಿಸುವುದರಿಂದ ನಿಮ್ಮ ಗರ್ಭಧಾರಣೆಯ ಮೇಲೆ ಪರಿಣಾಮ ಬೀರದಿರಬಹುದು, ಆದರೆ 200 ಮಿಗ್ರಾಂಗಿಂತ ಹೆಚ್ಚು ಕೆಫೀನ್ ಸಾಕಾಗುವುದಿಲ್ಲ. ಮತ್ತೊಂದೆಡೆ, ಅತಿಯಾದ ಆಲ್ಕೋಹಾಲ್ ನಿಮ್ಮ ಯಕೃತ್ತು, ಒಟ್ಟಾರೆ ಆರೋಗ್ಯ ಮತ್ತು ಫಲವತ್ತತೆಯ ಮೇಲೂ ಪರಿಣಾಮ ಬೀರುತ್ತದೆ. ಕನಿಷ್ಠ ಗರ್ಭಧಾರಣೆಯು ಮುಗಿಯುವವರೆಗೆ ನೀವು ಮದ್ಯಪಾನದಿಂದ ದೂರವಿರುವುದು ಉತ್ತಮ. ಶ್ರಮದಾಯಕ ವ್ಯಾಯಾಮವನ್ನು ತಪ್ಪಿಸಿ. ಪ್ರತಿದಿನ ವ್ಯಾಯಾಮ ಮಾಡುವುದು ಒಂದು ಉತ್ತಮ ಅಭ್ಯಾಸ. ನೀವು ಯೋಗ, ನಡಿಗೆ, ಜಾಗಿಂಗ್, ಏರೋಬಿಕ್ಸ್, ನೃತ್ಯ ಅಥವಾ ಜಿಮ್ಗೆ ಹೋಗಬಹುದು. ಆದಾಗ್ಯೂ, ಕಠಿಣ ವ್ಯಾಯಾಮಗಳನ್ನು ತಪ್ಪಿಸಿ, ವಿಶೇಷವಾಗಿ ನೀವು ಅವುಗಳನ್ನು ಮೊದಲು ಮಾಡದಿದ್ದರೆ. ಇದು ನಿಮ್ಮ ಅಂಡೋತ್ಪತ್ತಿ ಮತ್ತು ಗರ್ಭಧಾರಣೆಯ ಪ್ರಯಾಣದ ಮೇಲೆ ಪರಿಣಾಮ ಬೀರಬಹುದು. ಪ್ರತಿದಿನ ಲಘು ವ್ಯಾಯಾಮಗಳನ್ನು ಮಾಡುವುದು ಉತ್ತಮ ಆಯ್ಕೆಯಾಗಿದೆ. ಒತ್ತಡದಿಂದ ದೂರವಿರಿ. ನೀವು ಗರ್ಭಧಾರಣೆಯ ಪರೀಕ್ಷೆ ಮಾಡಿಸಿಕೊಂಡಿದ್ದೀರಿ, ಮತ್ತು ಅದು ಮತ್ತೊಮ್ಮೆ ನಕಾರಾತ್ಮಕ ಫಲಿತಾಂಶವನ್ನು ತೋರಿಸಿದೆ. ಇದು ದುಃಖಿತರಾಗಲು ಮತ್ತು ನಿರಾಶೆಗೊಳ್ಳಲು ಸೂಕ್ತ ಕ್ಷಣವೆಂದು ತೋರುತ್ತದೆ, ಆದರೆ ನೆನಪಿಡಿ, ಇದು ಸಾಮಾನ್ಯ, ಮತ್ತು ನೀವು ಒಬ್ಬಂಟಿಯಾಗಿಲ್ಲ. ನಿಮಗೆ ಇನ್ನೂ ಭರವಸೆಗಳಿವೆ, ಮತ್ತು ವೈದ್ಯಕೀಯ ವಿಜ್ಞಾನವು ಅನೇಕ ಸನ್ನಿವೇಶಗಳು ಮತ್ತು ಪರ್ಯಾಯಗಳನ್ನು ತೆರೆದಿದೆ. ಸಾಧ್ಯವಿರುವ ಎಲ್ಲ ಆಯ್ಕೆಗಳಿಗಾಗಿ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಮತ್ತು ಪ್ರಯತ್ನಿಸುತ್ತಲೇ ಇರಿ. ಘನ ಹೆರಿಗೆ ವಿಮಾ ಯೋಜನೆಯನ್ನು ಆರಿಸಿ. ನೀವು ನಿಮ್ಮ ಗರ್ಭಧಾರಣೆಯನ್ನು ಯೋಜಿಸಿದ ತಕ್ಷಣ, ಮಾತೃತ್ವ ವ್ಯಾಪ್ತಿಯನ್ನು ಒಳಗೊಂಡಿರುವ ಆರೋಗ್ಯ ವಿಮಾ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಇದು ಸರಿಯಾದ ಸಮಯವಾಗಿರಬಹುದು. ಕೇರ್ ಹೆಲ್ತ್ ಇನ್ಶುರೆನ್ಸ್ ನೀಡುವಂತಹ ಮಾತೃತ್ವ ಆರೈಕೆ ಯೋಜನೆಗಳು ತಾಯಿ ಮತ್ತು ಮಗು ಇಬ್ಬರಿಗೂ ಸಮಗ್ರ ವ್ಯಾಪ್ತಿಯನ್ನು ಖಚಿತಪಡಿಸುತ್ತವೆ. ಅಂಡೋತ್ಪತ್ತಿ ದಿನವನ್ನು ಹೇಗೆ ಲೆಕ್ಕ ಹಾಕುವುದು? ಅಂಡೋತ್ಪತ್ತಿ ಸಾಮಾನ್ಯವಾಗಿ ಮುಂದಿನ ಮುಟ್ಟಿನ ಆರಂಭಕ್ಕೆ 10-19 ದಿನಗಳ ಮೊದಲು ಸಂಭವಿಸುತ್ತದೆ. ಆರೋಗ್ಯವಂತ ಮಹಿಳೆಯರಲ್ಲಿ, ಮುಟ್ಟಿನ ಆರಂಭದ 14ನೇ ದಿನದಂದು ಇದು ಸಂಭವಿಸುತ್ತದೆ. ನೀವು ಗರ್ಭಧರಿಸಲು ಪ್ರಯತ್ನಿಸುತ್ತಿರುವಾಗ ಸರಿಯಾದ ಸಮಯವನ್ನು ನೆನಪಿಟ್ಟುಕೊಳ್ಳಲು ಇದು ಒಂದು ಮಾರ್ಗವಾಗಿದೆ. ಅಂಡೋತ್ಪತ್ತಿ ದಿನವನ್ನು ಹೇಗೆ ಲೆಕ್ಕ ಹಾಕಬೇಕೆಂದು ನಿಮಗೆ ಖಚಿತವಿಲ್ಲದಿದ್ದರೆ, ಇದನ್ನು ತಿಳಿದುಕೊಳ್ಳಿ, ಇದು ರಾಕೆಟ್ ವಿಜ್ಞಾನವಲ್ಲ. ನಿಮ್ಮ ಪ್ರಸ್ತುತ ಮುಟ್ಟಿನಿಂದ ಮುಂದಿನ ಮುಟ್ಟಿನ ನಡುವಿನ ಉದ್ದವನ್ನು ನಿರ್ಧರಿಸಲು ನೀವು ಕ್ಯಾಲೆಂಡರ್ನಲ್ಲಿ ನಿಮ್ಮ ಮುಟ್ಟಿನ ದಿನಾಂಕವನ್ನು ಗುರುತಿಸಬಹುದು. ಅಂಡೋತ್ಪತ್ತಿ ಯಾವ ದಿನದಂದು ಪ್ರಾರಂಭವಾಗುತ್ತದೆ ಎಂಬುದನ್ನು ನಿಖರವಾಗಿ ಲೆಕ್ಕಾಚಾರ ಮಾಡಲು ಇದು ನಿಮಗೆ ಸಹಾಯ ಮಾಡುತ್ತದೆ. ಅನಿಯಮಿತ ಮುಟ್ಟಿನ ಚಕ್ರಗಳು ಗೊಂದಲಕ್ಕೆ ಕಾರಣವಾಗಬಹುದು ಎಂದು ತಿಳಿಯಿರಿ. ಅನಿಯಮಿತ ರಕ್ತಸ್ರಾವವು ನಿಮಗೆ ದೀರ್ಘಕಾಲದವರೆಗೆ ಆಗಿದ್ದರೆ, ನೀವು ವೈದ್ಯಕೀಯ ಮೌಲ್ಯಮಾಪನವನ್ನು ಪರಿಗಣಿಸಬಹುದು. ಅಂಡೋತ್ಪತ್ತಿ ಚಿಹ್ನೆಗಳು. ಸರಿಯಾದ ಸಮಯವನ್ನು ತಿಳಿದುಕೊಳ್ಳಿ. ಮೊದಲನೆಯದಾಗಿ, ಪ್ರತಿಯೊಬ್ಬ ಮಹಿಳೆಯೂ ಅಂಡೋತ್ಪತ್ತಿಯ ಲಕ್ಷಣಗಳನ್ನು ಅನುಭವಿಸುವುದಿಲ್ಲ. ಇದಲ್ಲದೆ, ಅಂಡೋತ್ಪತ್ತಿಯ ಚಿಹ್ನೆಗಳು ಬದಲಾಗುತ್ತವೆ ಮತ್ತು ಪ್ರತಿಯೊಬ್ಬರಿಗೂ ವಿಭಿನ್ನವಾಗಿರುತ್ತವೆ. ನಿಮ್ಮ ಅಂಡೋತ್ಪತ್ತಿಯನ್ನು ಸೂಚಿಸುವ ಸಾಮಾನ್ಯ ಚಿಹ್ನೆಗಳು ಇಲ್ಲಿವೆ. ಉಬ್ಬುವುದು, ಕೋಮಲ ಸ್ತನಗಳು, ಹೊಟ್ಟೆ ನೋವು, ಹೆಚ್ಚಿದ ಲೈಂಗಿಕ ಬಯಕೆ, ಮನಸ್ಥಿತಿಯಲ್ಲಿ ಬದಲಾವಣೆಗಳು, ರುಚಿ, ವಾಸನೆ ಇತ್ಯಾದಿಗಳ ಗ್ರಹಿಕೆ ಹೆಚ್ಚಾಗುತ್ತದೆ. ಲಘು ರಕ್ತಸ್ರಾವ, ಸೌಮ್ಯವಾದ ಚುಕ್ಕೆ. ಒಂದು ಸುಂದರ ಅಧ್ಯಾಯಕ್ಕೆ ನೀವು ಕುಟುಂಬವನ್ನು ಪ್ರಾರಂಭಿಸಲು ನಿರ್ಧರಿಸಿದ ನಂತರ, ಮುಂದಿನ ಹಂತವು ಮೂಲಭೂತ ಅಂಶಗಳನ್ನು ತಿಳಿದುಕೊಳ್ಳುವುದು. ಇದು ನೀವು ಏನು ಮಾಡುತ್ತೀರಿ ಎಂಬುದರಿಂದ ಹಿಡಿದು ನೀವು ಏನು ಮಾಡುವುದನ್ನು ನಿಲ್ಲಿಸುತ್ತೀರಿ ಎಂಬವರೆಗಿನ ಬಹು ಅಂಶಗಳನ್ನು ಒಳಗೊಂಡಿದೆ. ಮೇಲೆ ತಿಳಿಸಲಾದ ಸಲಹೆಗಳು ಮಗುವಿನ ಕನಸು ಕಾಣುವ ದಂಪತಿಗಳಿಗೆ ಸುಲಭವಾದ ಸಲಹೆಗಳಾಗಿವೆ. ಅವರು ಹೆಚ್ಚಿನ ಸಮಯ ಕೆಲಸ ಮಾಡುತ್ತಿದ್ದರೂ,
ಮೂಲಭೂತ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ಮತ್ತು ನೋವಿನ ಬಿಂದುವಿಗೆ ಚಿಕಿತ್ಸೆ ನೀಡಲು ಯಾವಾಗಲೂ ವೈದ್ಯರನ್ನು ಸಂಪರ್ಕಿಸಬಹುದು. ಗರ್ಭಧಾರಣೆಯ ಆರೈಕೆ, ವೈದ್ಯಕೀಯ ವೆಚ್ಚಗಳು, ಆಸ್ಪತ್ರೆಗೆ ದಾಖಲು ಮತ್ತು ನವಜಾತ ಶಿಶುವಿನ ಆರೈಕೆ ನಿಮ್ಮ ಮೇಲೆ ಸಾಕಷ್ಟು ಭಾರವಾಗಬಹುದು ಎಂಬುದನ್ನು ಮರೆಯಬೇಡಿ. ನಿಯಮಿತ ಆರೋಗ್ಯ ತಪಾಸಣೆಗಳು, ಆಸ್ಪತ್ರೆಗಳ ವೆಚ್ಚ ಮತ್ತು ಗರ್ಭಧಾರಣೆಗೆ ಸಂಬಂಧಿಸಿದ ಆರೋಗ್ಯ ರಕ್ಷಣೆಗೆ ಸರಿಯಾದ ಯೋಜನೆ ಅಗತ್ಯ. ಜೀವನದಲ್ಲಿ ಯಾವುದೇ ಇತರ ಬದ್ಧತೆಗಳನ್ನು ವಿರಾಮಗೊಳಿಸದೆ ನಿಮ್ಮ ಹಣಕಾಸನ್ನು ನಿರ್ವಹಿಸಲು ನಿಮಗೆ ಸಹಾಯ ಮಾಡಲು, ಕೇರ್ ಹೆಲ್ತ್ ಇನ್ಶೂರೆನ್ಸ್ ಮೆಟರ್ನಿಟಿ ಹೆಲ್ತ್ ಇನ್ಶೂರೆನ್ಸ್ ಯೋಜನೆಯೊಂದಿಗೆ ಇಲ್ಲಿದೆ. ಇದನ್ನು ನಿರ್ದಿಷ್ಟವಾಗಿ ನಿರೀಕ್ಷಿತ ತಾಯಂದಿರು ಮತ್ತು ಅವರ ಶಿಶುಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ನೀವು ಮಗುವನ್ನು ಯೋಜಿಸಲು ಪ್ರಾರಂಭಿಸುವ ಮೊದಲು ಮಾತೃತ್ವ ವಿಮೆಯನ್ನು ಸೇರಿಸಲು ಖಚಿತಪಡಿಸಿಕೊಳ್ಳಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.